ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಅದೇ ರೀತಿ ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಅರ್ಥ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು BSc ಕೆಮಿಸ್ಟ್ರಿ ಸಿಲೆಬಸ್ ಬೇರೆ ಬೇರೆ ಯೂನಿವರ್ಸಿಟಿದು ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ನ್ಯಾಚುರಲ್ ಪ್ರಾಡಕ್ಟ್ಸ್, ಅದರಲ್ಲಿ ಟರ್ಪಿನ್ಸ್ ಇರ್ಬೋದು, ಟರ್ಪಿನಾಯ್ಡ್ಸ್ ಇರ್ಬೋದು, ಆಲ್ಕಲಾಯ್ಡ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಇದನ್ನೆಲ್ಲ ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ದೋಸ್ ಆರ್ ದಿ ಪ್ರಾಡಕ್ಟ್ ಅಥವಾ ಈ ನೇಚರಲ್ ಸಿಕ್ಕುವಂಥ ಪ್ಲ್ಯಾಂಟ್ ಇರ್ಬೋದು, ನೇಚರಲ್ ಇರೋವಂಥದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ ಅಂಥದಕ್ಕೆ ಆವಾಗ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಬರುತ್ತಲ್ಲ ಪ್ರಾಡಕ್ಟು, ಆ ಪ್ರಾಡಕ್ಟ್ನ ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಅದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಆಲ್ಕಲಾಯ್ಡ್ಸ್ ಆಗಿರ್ಬೋದು, ಟರ್ಪೀನ್ಸ್ ಆಗಿರ್ಬೋದು. ಆಲ್ರೆಡಿ ನಾನು ಕಾರ್ಬೋಹೈಡ್ರೇಟ್ಸು ಆಲ್ಕಲಾಯ್ಡ್ಸ್ ಬಗ್ಗೆ ವೀಡಿಯೋಸ್ನ ಮಾಡಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಟರ್ಪೀನ್ಸ್ ಬಗ್ಗೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಟರ್ಪೀನ್ಸಲ್ಲಿ ಇದು ನಂದು 3ನೇದು ವೀಡಿಯೋನ ಮಾಡ್ತಾ ಇರುವಂಥದ್ದು. ಇವತ್ತಿನ ಎಪಿಸೋಡಲ್ಲಿ ನಾನು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಸಿಟ್ರಾಲ್ ಅನ್ನೋದು ಒಂದು ಟರ್ಪೀನು ವಿಚ್ ಹಾಸ್ ಬೀನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಪ್ಲ್ಯಾಂಟ್. ಸೊ ಅದರ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ. ಸ್ಟ್ರಕ್ಚರಲ್ ಎಲಿಸಿಡೇಷನ್ ನಾವು ಮಾಡ್ತೀವಿ ಅಂತಂದರೆ, ಸೊ ಈಗ ಅನ್ನೋನ್ ಕಾಂಪೌಂಡ್ ಇದೆ, ಐಸೋಲೇಷನ್ ಮಾಡಿದ್ದೀರಾ, ಎಕ್ಸ್ಟ್ರಾಕ್ಷನ್ ಮಾಡಿದ್ದೀರಾ, ಐಸೋಲೇಟ್ ಮಾಡಿದ್ದೀರಾ. ಸೊ ಅದ್ರದ್ದು ಕಾಂಪೌಂಡು ಸ್ಟ್ರಕ್ಚರ್ ಏನಿದೆ ಅಂತ ನಾವು ಐಡೆಂಟಿಫೈ ಮಾಡೋದು. ಸೊ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ 2 ಥರ ಮೆಥಡ್ ಇದೆ. ಒಂದಕ್ಕೆ ನಾವು ಕ್ಲಾಸಿಕಲ್ ಮೆಥಡ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ನಾವು ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ ಅಂತ ಹೇಳ್ತೀವಿ. ಸೊ ಈಗ ಕ್ಲಾಸಿಕಲ್ ಮೆಥಡಲ್ಲಿ ಹೇಗೆ ಮಾಡ್ತಿದ್ರು, ಎಷ್ಟು ಕಷ್ಟ ಆಗ್ತಿತ್ತು ಅಂತ ನಿಮಗೆ ಗೊತ್ತಿರಬೇಕು. ಬಟ್ ನವೇಡೇಸ್ ಇಟ್ ಇಸ್ ವೆರಿ ಈಸಿ ಯೂಸಿಂಗ್ ದಿ ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್. ಆ ಕಾಂಪೌಂಡ್ನ ತೊಗೊಂಡೋಗಿ ಸ್ಪೆಕ್ಟ್ರೋಸ್ಕೋಪಿಗೆ ಹಾಕಿದ್ರೆ ಇಮಿಡಿಯೇಟ್ಲಿ ಅದೇನು ಮಾಡುತ್ತೆ, ಇದು ಸ್ಟ್ರಕ್ಚರ್ ಇರ್ಬೋದಾ ಅಂತ ಅದು ಹೇಳ್ತಾ ಹೋಗುತ್ತೆ. ಬಟ್ ನಾವೀಗ ನಿಮ್ಗೆ ಮಾಡ್ತಾ ಇರೋವಂಥದ್ದು ನಿಮ್ಗೊಂದು ಐಡಿಯಾ ಬರಲಿ, ಅನ್ನೋನ್ ಕಾಂಪೌಂಡ್ ಇದ್ದಾಗ ಹೇಗೆ ಸ್ಟ್ರಕ್ಚರನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಗೊತ್ತಾಗಲಿ ಅಂತ ಕ್ಲಾಸಿಕಲ್ ಮೆಥಡ್ ಏನಿದೆಯಲ್ಲ ಆ ಕ್ಲಾಸಿಕಲ್ ಮೆಥಡ್ ಬಗ್ಗೆ ನಾವು ಇವತ್ತು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಸಿಟ್ರಾಲ್ ಅನ್ನೋದು ಏನಿದೆಯಲ್ಲ ಅದೆಲ್ಲ ಏನಿದೆಯಲ್ಲ ಅವೆಲ್ಲ ಏನಾಗುತ್ತೆ ಅಂದರೆ ನ್ಯಾಚುರಲ್ಲಾಗಿ ಸಿಕ್ಕುವಂಥದ್ದು. ಅಂಥದಕ್ಕೆ ನಾವೇನಂತ ಕರಿತೀವಿ, ಟರ್ಪೀನ್ಸ್ ಅಂತ ಹೇಳ್ತೀವಿ, ಅಥವಾ ನಾನು ಅದನ್ನು ಅರ್ತ್ ಮೇಡ್ ಅಂತ ಕರ್ಕೋಬೋದು. ಸೊ ಜನರಲಿ ನಾವು ಕಾಣಿಸುವಂಥದ್ದು ಯಾವ್ಯಾವುದು ಅಂದರೆ ಲೆಮನಲ್ಲಿ ಇರ್ಬೋದು, ಮೈಸೀನಲ್ಲಿ ಇರ್ಬೋದು, ಪೈನಲ್ಲಿ ಇರ್ಬೋದು. ಸೊ ಆಲ್ ದೀಸ್ ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಮೆಡಿಸಿನಲ್ ಪ್ರಾಪರ್ಟಿ ಇರುವಂಥದ್ದು ಇರ್ತವೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಟರ್ಪೀನ್ಸ್ ಅಂತ ಹೇಳ್ತೀವಿ. ಅವು ಪ್ಲ್ಯಾಂಟ್ ಬೇರೆ ಬೇರೆ ಪಾರ್ಟಿಂದ ಎಕ್ಸ್ಟ್ರಾಕ್ಷನ್ ಮಾಡಿರ್ಬೋದು, ಬಾರ್ಕ್ ಇರ್ಬೋದು, ಲೀವ್ಸ್ ಇರ್ಬೋದು, ರೂಟ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು. ಸೊ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತಾರೆ, ಅದರಿಂದ ಐಸೋಲೇಷನ್ ಮಾಡ್ತಾ ಹೋಗ್ತಾರೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಟರ್ಪೀನ್ಸ್ ಅಂತ ಕರಿತೀವಿ. ಆದರೆ ಇವತ್ತು ನಾನು ಮಾಡ್ತಾ ಇರುವಂಥದ್ದು ಸಿಟ್ರಾಲ್ ಬಗ್ಗೆ ಮಾಡ್ತಾ ಇದ್ದೀನಿ. ಸಿಟ್ರಾಲ್ ಪ್ರೆಸೆಂಟ್ ಇನ್ ಆಯಿಲ್ಸ್ ಆಫ್ ದಿ ಪ್ಲ್ಯಾಂಟ್ಸ್. ಸೊ ಅದೇನಾಗುತ್ತೆ, ಇನ್ ದಿ ಫಾರ್ಮ್ ಆಫ್ ದಿ ಆಯಿಲ್ ಇರುತ್ತೆ. ಅದು ಲೆಮನಲ್ಲಿ 11% ಇರುತ್ತೆ, ಲೆಮನ್ ಬಾಮ್ ಅನ್ನೋದ್ರಲ್ಲಿ. ಲೆಮನಲ್ಲಿ 5% ಇರುತ್ತೆ. ಲೆಮನ್ ಬಾರ್ಕ್, ಐರನ್ ಬಾರ್ಕ್ 26% ಇರುತ್ತೆ. ಸೇಮ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿರುವಂಥ ಪ್ಲ್ಯಾಂಟ್ಗಳೇ, ಅದಕ್ಕೆ ಬೇರೆ ವೇರಿಯೇಷನ್ಸ್ ಇರುತ್ತೆ. ಅದರಲ್ಲಿ ಇಷ್ಟು ಪರ್ಸೆಂಟು ನಮಗೆ ಎಕ್ಸ್ಟ್ರಾಕ್ಷನ್ಸು ಸಿಗ್ತಾ ಹೋಗುತ್ತೆ. ಸೊ ಸಿಟ್ರಾಲನ್ನು ಎಕ್ಸ್ಟ್ರಾಕ್ಷನ್ ಮಾಡಬೇಕು ಅಂದರೆ ಐರನ್ ಬಾರ್ಕಲ್ಲಿ 26% ಇರುತ್ತೆ. ಸೊ ಹಾಗಾಗಿ ನಾನು ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅಲ್ಲಿ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ನಾವು ಮುಂಚೆನೇ ಹೇಳ್ದಂಗೆ 2 ಥರ ಸ್ಟ್ರಕ್ಚರಲ್ ಎಲಿಸಿಡೇಷನಲ್ಲಿ 2 ಥರ ಮೆಥಡ್ ಇದೆ. ಒಂದಕ್ಕೆ ನಾವು ಕ್ಲಾಸಿಕಲ್ ಮೆಥಡ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ ಅಂತ ಹೇಳ್ತೀವಿ. ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡಲ್ಲಿ ಅಡ್ವಾಂಟೇಜಸ್ ಇದೆ. ಸ್ಮಾಲ್ ಅಮೌಂಟ್ ತೊಗೊಂಡು ವೇಸ್ಟೇಜ್ ಆಫ್ ಮೆಟೀರಿಯಲ್ ಆಗಲ್ಲ, ಮತ್ತು ಕೆಮಿಕಲ್ ಡಿಗ್ರೇಡೇಷನ್ಸ್ ಏನೂ ಆಗಲ್ಲ. ಆ ರೀತಿಯಾಗಿ ಮಾಡ್ತಾ ಹೋಗ್ತೀವಿ. ಸ್ಟ್ರಕ್ಚರಲ್ ಎಲಿಸಿಡೇಷನ್ ಏನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಥಿಂಕ್, ಈ ಸ್ಟ್ರಕ್ಚರ್ ಹೀಗಿರ್ಬೋದಾ, ಈ ರೀತಿ ಆಗಿದೆಯಾ, ಈ ರೀತಿ ಆಗಿದ್ದರೆ ಈ ರೀತಿ. ಫ್ರಮ್ ಅವರ್ ಪ್ರೀವಿಯಸ್ ನಾಲೆಡ್ಜ್ ಆಫ್ ದಿ ಕೆಮಿಸ್ಟ್ರಿ ನಾವು ಏನು ಮಾಡಬೇಕಾಗ್ತಾ ಹೋಗುತ್ತೆ, ಅದನ್ನು ನಾವು ಟೆಸ್ಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಆದರೆ ನಾನು ನಿಮಗೆ ಹೇಗೆ ಹೇಳ್ತೀನಿ ಅಂದರೆ, ಹುಡುಗರಿಗೆ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಕಷ್ಟ ಆಗಲ್ಲ ಅಂದರೆ ಫಸ್ಟು ಸ್ಟ್ರಕ್ಚರ್ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ಬಿಡಿ. ನಾವೇನು ಮಾಡ್ತಾ ಇದ್ದೀವಿ, ಬ್ಯಾಕ್ವರ್ಡ್ ಹೋಗ್ತಾ ಇದ್ದೀವಿ. ಈಗ ನಮ್ಗೆ ಆಲ್ರೆಡಿ ಸ್ಟ್ರಕ್ಚರ್ ಗೊತ್ತಿದೆ, ಆ ಸ್ಟ್ರಕ್ಚರಲ್ಲಿ ಏನೇನಿದೆ ಅಂತ ನೋಡಿಕೊಂಡು ಅದ್ರ ತಕ್ಕಂಗೆ ನಾವೇನು ಮಾಡ್ತಾ ಹೋಗಬೇಕಾಗುತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಆದರೆ ಸೈಂಟಿಸ್ಟ್ಗಳು ಏನು ಮಾಡಿರ್ತಾರೆ ಅಂದರೆ ಅವರು ಇದಿರ್ಬೋದಾ ಅಂತ ಚೆಕ್ ಮಾಡಿ ಆಮೇಲೆ ಸ್ಟ್ರಕ್ಚರ್ ಕೊಟ್ಟಿರ್ತಾರೆ. ಆದರೆ ನಾವು ಓದ್ಬೇಕಾದ್ರೆ ಈಸಿ ಮೆಥಡ್ ಏನು ಅಂದರೆ, ನನಗೆ ಸ್ಟ್ರಕ್ಚರ್ ಗೊತ್ತಿದ್ದರೆ ಸೊ ಅದರೊಳಗಡೆ ಏನೇನಿದೆ, ಎಲ್ಲಿದೆ ಅದು ನನಗೆ ಅರ್ಥ ಆಗಿದೆ, ನಾನು ಮಾಡೋದಕ್ಕೆ ಈಸಿ ಆಗುತ್ತೆ. ನೀನು ನೆನ್ಪಿಟ್ಕೋಬೇಕು, ಸಿಟ್ರಾಲ್ ಏನಾಗಿದೆ, 2 ಡಬಲ್ ಬಾಂಡ್ ಇದೆ, ಒಂದು ಆಲ್ಡಿಹೈಡ್ ಗ್ರೂಪ್ ಇದೆ. ಸೊ ನಾನು ಅದಕ್ಕೆ ತಕ್ಕಂಗೆ ನಾನು ಏನು ಮಾಡಬೇಕಾಗುತ್ತೆ, ರಿಯಾಕ್ಷನ್ಸ್ಗಳನ್ನ ನೆನ್ಪಿಟ್ಕೋಬೇಕಾಗುತ್ತೆ, ಹಾಗೆ ನೀವು ನೋಡ್ಕೋಬೇಕಾಗುತ್ತೆ. ಸೊ ಯಾವುದೇ ಒಂದು ಕಾಂಪೌಂಡ್ ನಾನು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಮಾಡ್ತೀನಿ ಅಂದರೆ ಫಸ್ಟು ಐ ವಿಲ್ ಗೋ ಫಾರ್ ಎಲಿಮೆಂಟ್ ಡಿಟೆಕ್ಷನ್. ಆ ಕಾಂಪೌಂಡಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂತ, ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, ನೈಟ್ರೋಜನ್ನು, ಸಲ್ಫರು, ಹ್ಯಾಲೋಜನ್ ಯಾವುದಿದೆ ಅಂತ ಚೆಕ್ ಮಾಡ್ತೀನಿ. ಅದಾದಮೇಲೆ ನಾನೇನು ಮಾಡ್ತೀನಿ,
ಹೌ ಮಚ್ ಪರ್ಸೆಂಟೇಜ್ ಇಟ್ ಇಸ್ ಪ್ರೆಸೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ, ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಫಸ್ಟ್ ಸ್ಟೇಜು ಡಿಟೆಕ್ಷನ್ ಯಾವ್ಯಾವ್ದಿದೆ ಅಂತ ಚೆಕ್ ಮಾಡುವಂಥದ್ದು. ಎರಡನೇದು ಏನು ಮಾಡ್ತೀವಿ ನಾವು, ಎಸ್ಟಿಮೇಷನ್ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಆ ಎಲಿಮೆಂಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಪರ್ಸೆಂಟೇಜ್ ಆಫ್ ದಿ ಎಸ್ಟಿಮೇಷನ್ ಆಫ್ ದಿ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಫ್ರಮ್ ದಟ್ ನನಗೆ ಮಾಲಿಕ್ಯುಲರ್ ವೇಟ್ ಗೊತ್ತಾಗುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಾಗುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾಯಿಂದ ಮಾಲಿಕ್ಯುಲರ್ ವೇಟ್ ಗೊತ್ತಾಗುತ್ತೆ, ಮಾಲಿಕ್ಯುಲರ್ ವೇಟಿಂದ ಅನಾಲಿಟಿಕಲ್ ಡೇಟಾಯಿಂದ ನನಗೆ ಎಂಪೆರಿಕಲ್ ಫಾರ್ಮುಲಾ ಬರುತ್ತೆ. ಫ್ರಮ್ ಎಂಪೆರಿಕಲ್ ಫಾರ್ಮುಲಾ ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಸಿಟ್ರಾಲಿ C10H16O ಬಂತು. 3 ಎಲಿಮೆಂಟ್ ಇದೆ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇದೆ. ಸೊ ಯಾವ್ಯಾವ ರೇಷಿಯೋ ಪ್ರಕಾರ ನಿಮಗೆ ಗೊತ್ತಾ ಹೋಗ್ತದೆ. ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮ ಕಾಂಪೌಂಡಲ್ಲಿ ನಾವು ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡ್ರೆ ಪ್ರಿಲಿಮಿನರಿ ಟೆಸ್ಟಲ್ಲಿ ಏನು ಮಾಡ್ತೀವಿ ನಾವು, ಆ ಬೇಯಸ್ ಟೆಸ್ಟ್ ಮಾಡ್ತೀವಿ. ಸೊ ಟು ಚೆಕ್ ವೆದರ್ ದಿ ಕಾಂಪೌಂಡ್ ಇಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್. ಅನ್ಸ್ಯಾಚುರೇಟೆಡ್ ಅಂತ ಗೊತ್ತಾಯಿತು ಅಂತಂದರೆ ಎಷ್ಟು ಡಬಲ್ ಬಾಂಡ್ ಇದೆ ಅಂತ ನಾವು ಚೆಕ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇಟ್ ಆಡ್ಸ್ ಟು 2 moles ಆಫ್ ದಿ ಹೈಡ್ರೋಜನ್ ಬ್ರೋಮೈಡ್, hydrogen or bromine. So it indicates the presence of 2 double bonds in the citral. So ಒಂದು ಡಬಲ್ ಬಾಂಡ್ ಇದ್ದರೆ 1 mole ಆಫ್ ಹೈಡ್ರೋಜನ್ನ ತಗೊಳುತ್ತೆ ಹೈಡ್ರೋಜನೇಷನ್ ರಿಯಾಕ್ಷನ್ ಮಾಡಿದಾಗ. ಅದೇ ಥರ ಬ್ರೋಮಿನೇಷನ್ ಮಾಡಿದಾಗ 1 mole ತಗೊಳ್ತು ಅಂದರೆ ಒಂದು ಡಬಲ್ ಬಾಂಡ್ ಇದೆ ಅಂತ. ಈ ಮಾಲಿಕ್ಯೂಲ್ ಏನು ಮಾಡ್ತಾ ಇತ್ತು, ಅನ್ಸ್ಯಾಚುರೇಟೆಡ್ ಸ್ಯಾಚುರೇಟೆಡ್ ಕನ್ವರ್ಟ್ ಮಾಡ್ಬೇಕಾದ್ರೆ 2 moles ತಗೊಳ್ತಾ ಇತ್ತು. ದಿಸ್ ಇಂಡಿಕೇಟ್ಸ್ ದಟ್ ಇವಾಗ ಮಾಲಿಕ್ಯೂಲ್ ಗೋಯಿಂಗ್ ಟು ಕಂಟೈನ್ ದಿ ಡಬಲ್ ಬಾಂಡ್. ಇದನ್ನು ಅವರು 2 marks ಕೇಳ್ತಾರೆ. ಹೌ ಡು ಯು ಪ್ರೂವ್ ದಿ ಪ್ರೆಸೆನ್ಸ್ ಆಫ್ 2 double bonds ಇನ್ ಸಿಟ್ರಾಲ್ ಅಂತ ಕೇಳ್ತಾರೆ. ಅವಾಗ ನೀವು ಇದನ್ನೇ ಹೇಳಬೇಕಾಗತ್ತೆ. ಸೊ ಸಿಟ್ರಾಲ್ ಇದ್ವಿ, ನಮಗೆ ಅದು ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿಲ್ಲ, ಸಿಟ್ರಾಲ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಗೊತ್ತಿಲ್ಲ, ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತು, C10H16O ಇದೆ ಸಿಟ್ರಾಲದು. ಅದಕ್ಕೆ ನೀವು ಬ್ರೋಮಿನೇಷನ್ ಮಾಡಿದಾಗ 2 ಮೋಲ್ನ ತೊಗೊಳ್ತಾ ಇದ್ದರೆ Br2 ಇರುತ್ತೆ. ಹಾಗಾಗಿ ಅದೇನಾಗುತ್ತೆ, C10H16O Br4 ಬರ್ತಾ ಇದೆ, ಸಿಟ್ರಾಲ್ ಟೆಟ್ರಾಬೋರೇಟ್ ಬರುತ್ತೆ. ಎಲ್ಲಿ ಡಬಲ್ ಬಾಂಡ್ ಇರ್ತಾರೆ, ಡಬಲ್ ಬಾಂಡ್ ಇರೋ ಕಡೆಗೆ ಏನಾಗ್ತಾ ಇದೆ, Br ಹೋಗಿ ಅಟ್ಯಾಕ್ ಆಗ್ತಾ ಇದೆ. ಎಷ್ಟು Br ಅಟ್ಯಾಕ್ ಆಗ್ತಾ ಇದೆ, 4 Br ಅಟ್ಯಾಕ್ ಆಗ್ತಾ ಇದೆ. ಹಾಗಾಗಿ ಅದನ್ನ ಟೆಟ್ರಾಬ್ರೋಮೈಡ್ ಅಂತ ನಾವು ಹೇಳ್ತೀವಿ. ಅದೇ ಥರ ಹೈಡ್ರೋಜನೇಷನ್ ರಿಯಾಕ್ಷನ್ ಮಾಡಿದ್ರೆ ಇದೇನು ಮಾಡುತ್ತೆ, 2 ಮೋಲ್ನ ತೊಗೊಳುತ್ತೆ, ಅಂದರೆ 4 ಹೈಡ್ರೋಜನ್ನ ತೊಗೊಳುತ್ತೆ. ಹಂಗಾಗಿ ಏನಾಗುತ್ತೆ, ಅದು H16 ಇದೇನಾಗುತ್ತೆ H20 ಆಗುತ್ತೆ. ಟೆಟ್ರಾ ಹೈಡ್ರೋಸಿಟ್ರಾಲ್ ಅಂತ ಕರಿತೀವಿ. ಟೆಟ್ರಾ ಅಂದರೆ 4, ಎಷ್ಟು ಏನು ರಿಪ್ಲೇಸ್ ಆಗಿದೆ, ಹೈಡ್ರೋ ಆಗಿದೆ, ಹಾಗಾಗಿ ಟೆಟ್ರಾ ಹೈಡ್ರೋಸಿಟ್ರಾಲ್ ಅಂತ ಹೇಳ್ತೀವಿ. ದಿಸ್ ಶೋಸ್ ದಿ ಪ್ರೆಸೆನ್ಸ್ ಆಫ್ 2 doubles ಇನ್ ಸಿಟ್ರಾಲ್. ಅದೇ ಥರ ನೆಕ್ಸ್ಟ್ ಏನು ಮಾಡಬೇಕು, ನಾನು ಕಾರ್ಬನೈಲ್ ಕಾಂಪೌಂಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಫಂಕ್ಷನಲ್ ಗ್ರೂಪ್ ಡಿಟೆಕ್ಷನ್ ಮಾಡಿದಾಗ. ಸೊ ನನಗೆ ಕಾರ್ಬನೈಲ್ ಕಾಂಪೌಂಡ್ ಇದೆ ಅಂತ ಗೊತ್ತಾಯಿತು. ಹೇಗೆ ಗೊತ್ತಾಗುತ್ತೆ, ಕಾರ್ಬನೈಲ್ ಕಾಂಪೌಂಡ್ಸ್ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಏನಂದರೆ ದೇ ಯೂಶಲಿ ಅಂಡರ್ಗೋ ಐದರ್ ಅಡಿಷನ್ ರಿಯಾಕ್ಷನ್ ಆರ್ ದೇ ಅಂಡರ್ಗೋ ಕಂಡೆನ್ಸೇಷನ್ ರಿಯಾಕ್ಷನ್. ಕಂಡೆನ್ಸೇಷನ್ ರಿಯಾಕ್ಷನ್ ವಿತ್ ಹೈಡ್ರಾಕ್ಸೈಮೈನ್ ಆಗಿ ಆಕ್ಸೈಮ್ನ ಕೊಡ್ತಾ ಇದೆ. ಅದೇ ಥರ ಇಟ್ ಅಂಡರ್ಗೋಸ್ ಅಡಿಷನ್ ರಿಯಾಕ್ಷನ್ ವಿತ್ ಸೋಡಿಯಂ ಬೈಕಾರ್ಬನೇಟ್. ಸೊ ಇದು ಏನು ತೋರಿಸ್ತು ಅಂತಂದರೆ, ಈ ಕಾಂಪೌಂಡಲ್ಲಿ ನಿಮಗೆ ಕಾರ್ಬನೈಲ್ ಕಾಂಪೌಂಡ್ ಇದೆ, ಕಾರ್ಬನೈಲ್ ಗ್ರೂಪ್ ಇದೆ ಅಂತ ನನಗೆ ಗೊತ್ತಾಯಿತು. ಸೊ ಆದರೆ ಆ ಕಾರ್ಬನೈಲ್ ಗ್ರೂಪ್ ಯಾವುದು, ಆ ಕಾರ್ಬನೈಲ್ ಗ್ರೂಪ್ ಏನಾಗಿರ್ಬೋದು, ಆಲ್ಡಿಹೈಡ್ ಆಗಿರ್ಬೋದು, ಕೀಟೋನ್ ಆಗಿರ್ಬೋದು, ಎಸ್ಟರ್ಸ್ ಆಗಿರ್ಬೋದು, ಆಸಿಡ್ಸ್ ಆಗಿರ್ಬೋದು, ಅದೇನಿದೆ ಅಂತ ನಾನು ಏನು ಮಾಡಬೇಕಾಗತ್ತೆ, ಪ್ರೂವ್ ಮಾಡಬೇಕಾಗತ್ತೆ. ಸೊ ಅಗೇನ್ ಪ್ರೆಸೆನ್ಸ್ ಆಫ್ ಎನ್ ಆಲ್ಡಿಹೈಡ್ ಗ್ರೂಪ್, ನಮ್ಮ ಕಾಂಪೌಂಡಲ್ಲಿ ಆಲ್ಡಿಹೈಡ್ ಇದೆಯಾ ಇಲ್ವಾ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಅಗೇನ್ ನಾನು ಹೇಳ್ದಂಗೆ ಸಿಟ್ರಾಲ್ ಅಂಡರ್ಗೋಸ್ ರಿಡಕ್ಷನ್ ವಿತ್ ಸೋಡಿಯಂ ಅಮಾಲ್ಗಮ್ ಇನ್ ಆಲ್ಕೋಹಾಲ್ ಗಿವ್ಸ್ ಎ ಪ್ರೈಮರಿ ಆಲ್ಕೋಹಾಲ್. ನಿಮಗೆ ಗೊತ್ತು, ಯಾವುದೇ ಒಂದು ಆಲ್ಡಿಹೈಡು ರಿಡಕ್ಷನ್ ಆದಾಗ ಅದೇನಾಗುತ್ತೆ, ಪ್ರೈಮರಿ ಆಲ್ಕೋಹಾಲ್ನ ಕೊಡುತ್ತೆ. ಅದೇ ರೀತಿ ಆಕ್ಸಿಡೇಷನ್ ಮಾಡಿದಾಗ ಅದಕ್ಕೆ ಕರೆಸ್ಪಾಂಡಿಂಗ್ ಆ್ಯಸಿಡ್ಸ್ನ ಕೊಡುತ್ತೆ. ಸೊ ಈ ಸಿಟ್ರಾಲು ಏನು ಮಾಡ್ತು ಅಂತಂದರೆ, ಈಗ ಅದು ಕಾರ್ಬನೈಲ್ ಕಾಂಪೌಂಡ್ ಇದೆ ಅಂತ ಗೊತ್ತಾಯಿತು. ಆ ಕಾರ್ಬನೈಲ್ ಕಾಂಪೌಂಡ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡೋಕ್ಕೆ ಹೋದಾಗ, ರಿಡಕ್ಷನ್ ಮಾಡಿದಾಗ ಏನಾಗ್ತಾಯಿದೆ, ಆಲ್ಡಿಹೈಡ್ ಬರ್ತಾ ಇದೆ, ಆಲ್ಕೋಹಾಲ್ ಬರ್ತಾ ಇದೆ. ಅದೇ ಥರ ಆಕ್ಸಿಡೇಷನ್ ಮಾಡಿದಾಗ ಆ್ಯಸಿಡ್ ಬರ್ತಾ ಇದೆ. ಆವಾಗ ಇಟ್ ಗೋಯಿಂಗ್ ಟು ಪ್ರೂವ್ ದಟ್ ಪರ್ಟಿಕ್ಯುಲರ್ ಕಾರ್ಬನೈಲ್ ಗ್ರೂಪ್ ಈಸ್ ಆಲ್ಡಿಹೈಡ್ ಓನ್ಲಿ. ಸೊ ನೀವು ಇದನ್ನೇ ತೊಗೊಂಡ್ರೆ, ನೇಮೇ ತೊಗೊಂಡ್ರೆ ಸಿಟ್ರಾಲ್ ತೊಗೊಳ್ತೀವಿ. ಸಿಟ್ರಾಲ್ ಏನು ಮಾಡ್ತಾ ಇದೆ, ಆಕ್ಸಿಡೇಷನ್ ಆಗುತ್ತೆ. ಎಲ್ಲಿ CHO ಇರುತ್ತಲ್ಲ ಅಲ್ಲೇನಾಗ್ತಾ ಇದೆ, CH2OH ಬರ್ತಾ ಇದೆ. ಅದೇ ಥರ ಆಕ್ಸಿಡೇಷನ್ ಮಾಡಿದಾಗ ಎಲ್ಲಿ CHO ಇದೆಯಲ್ಲ ಅಲ್ಲಿ COOH ಆಗ್ತಾ ಇದೆ. ಹಾಗಾಗಿ ಮಾಲಿಕ್ಯುಲರ್ ಫಾರ್ಮುಲಾ ಏನಾಯಿತು, C10H18O ಆಯಿತು. ಅದಕ್ಕೆ ಅವ್ರು ಏನಂತಾರೆ, ಜೆರಿನಾಲ್ ಅಂತ ಕರೀತಾರೆ. ಅದೇ ಥರ ಆ್ಯಸಿಡ್ ಏನಿತ್ತಲ್ಲ CHO ಇದ್ದಿದ್ದೇನಾಯಿತು, COOH ಆಯಿತು. ಫಾರ್ಮುಲಾ ರಿಮೈನ್ಸ್ ಸೇಮ್, C10H16O2 ಆಯಿತು. ಅದಕ್ಕೆ ನಾವು ಜೆನರಿಕ್ ಆ್ಯಸಿಡ್ ಅಂತ ನಾವು ಹೇಳಿ. ಆ ಥರ ಈಗ ಕಾರ್ಬನ್ ಸ್ಕೆಲಿಟನ್, ನಿಮ್ಮ ಕಾಂಪೌಂಡಲ್ಲಿ ಏನಾಗ್ತಿದೆ, ಆಲ್ಡಿಹೈಡ್ ಗ್ರೂಪ್ ಇದೆ ಅಂತ ಗೊತ್ತಾಯಿತು, 2 ಡಬಲ್ ಬಾಂಡ್ ಇದೆ ಅಂತ ಗೊತ್ತಾಯಿತು. ಸೊ ಕಾರ್ಬನ್ ಸ್ಕೆಲಿಟನ್ ಹೇಗಿದೆ ಅಂತ ನಮಗೆ ಬೇಕು. ಅದನ್ನೇನು ಮಾಡಿದ್ರು ಅವರು, ಸಿಟ್ರಾಲ್ನ ತೊಗೊಂಡು ಪೊಟ್ಯಾಷಿಯಂ ಹೈಡ್ರೋಜನ್ ಸಲ್ಫೇಟ್ ಜೊತೆಗೆ ಹೀಟ್ ಮಾಡಿದಾಗ ನಿಮ್ಗೇನಾಯಿತು, ಪ್ಯಾರಾಸೈಮಿನ್ ಬಂತು. ಇಟ್ಸ್ ಎ ಸೈಕ್ಲಿಕ್ ಕಾಂಪೌಂಡ್.
ಸೊ ಈ ಕಾಂಪೌಂಡಲ್ಲಿ ಒಂದು ಸೈಕ್ಲಿಕ್ ಗ್ರೂಪ್ ಇದೆ ಅಂತ ನಮಗೆ 6 ಮೆಂಬರ್ ಸೈಕ್ಲಿಕ್ ರಿಂಗ್ ಇದೆ ಅಂತ ಗೊತ್ತಾಯಿತು. ಸೊ ಅಗೇನ್ ಆ ಪೊಸಿಷನ್ ಆಫ್ ದ CHO ಗ್ರೂಪ್ ಎಲ್ಲಿದೆ, CHO ಗ್ರೂಪ್ ಇದೆ ಅಂತ ಗೊತ್ತಾಯಿತು. ಯಾವ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ ಅದು ನಿಮಗೆ ಗೊತ್ತಿರಬೇಕು. CHO ಗ್ರೂಪ್ ಇದ್ದರೆ ಯಾವಾಗ ಅದು ಟರ್ಮಿನಲ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಬಟ್ ಯಾವ ಟರ್ಮಿನಲ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಅಂತ ನನಗೆ ಗೊತ್ತಾಗಬೇಕಾಗಿತ್ತು. ಹಾಗಾಗಿ ಅದನ್ನು ತಗೊಂಡು ಪೊಟ್ಯಾಷಿಯಂ ಕಾರ್ಬನೇಟ್ ಸೊಲ್ಯೂಷನ್ ಜೊತೆಗೆ ಹೈಡ್ರಾಲಿಸಿಸ್ ಮಾಡಿದಾಗ 6 methyl 5 epton 2 own ನೆನ್ಪಿಟ್ಕೋಬೇಕಾಗತ್ತೆ ನೀವು. 6 methyl 5 epton 2 own ಅಂಡ್ ಅಸಿಟಾಲ್ಡಿಹೈಡ್ ಬಂತು. ಹಾಗಾಗಿ ಏನಾಯಿತು, ಇಂಡಿಕೇಟ್ಸ್ ದಿ ಪೊಸಿಷನ್ ಆಫ್ ದಿ CHO ಗ್ರೂಪ್ ಎಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಹೋಯಿತು. ಸೊ ನೀವು ಇದನ್ನು ಸ್ಟ್ರಕ್ಚರ್ ಎಲಿಸಿಡೇಷನ್ ಮಾಡ್ಕೋಬೇಕು ಅಂತಂದರೆ ಫಸ್ಟು ಸ್ಟ್ರಕ್ಚರ್ ಏನಿದೆ ಅಂತ ನಿಮ್ಗೊಂದು ತಲೆಯಲ್ಲಿ ಐಡಿಯಾ ಬರಬೇಕು. ಸೊ ಇಲ್ಲಿ ಏನಾಗ್ತಾ ಇದೆ, ಎಲ್ಲಿ ನಿಮಗೆ ಈಗ ಓನ್ ಏನು ಬಂದಿದೆಯಲ್ಲ ಆ ಜಾಗದಲ್ಲಿ ಏನಾಗ್ತಾ ಇದೆ, ಇನ್ನೊಂದು ಕಾರ್ಬನೇಟ್ ಬಂದು CHO ಬಂದಿದೆ. ಸೊ ದಿಸ್ ಇಂಡಿಕೇಟ್ಸ್ ದಟ್ CHO ಗ್ರೂಪ್ ವಾಸ್ ಪ್ರೆಸೆಂಟ್ ಹಿಯರ್ ಅಂತ ನನಗೆ ಈಸಿಯಾಗಿ ಆಯಿತು. ಆಯ್ತಾರೆ, ಈಗ ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್ಸ್ ಎಲ್ಲಿದೆ ಅಂತ ನನಗೆ ಬೇಕು. ಹಂಗಾಗಿ ಏನು ಮಾಡ್ತೀನಿ, ಆಲ್ಕಲೈನ್ KMnO4 ಜೊತೆಗೆ ಆಕ್ಸಿಡೇಷನ್ ಮಾಡ್ತೀನಿ. ಆಕ್ಸಿಡೇಷನ್ ಮಾಡಿದಾಗ ನಿಮಗೆ ಗೊತ್ತು ಏನಾಗುತ್ತೆ, ಡಬಲ್ ಬಾಂಡ್ ಎಲ್ಲಿರುತ್ತಲ್ಲ ಆ ಡಬಲ್ ಬಾಂಡ್ ಇರೋ ಕಡೆಗೆ ನಿಮ್ಗೆ ಏನಾಗುತ್ತೆ ಅಂದರೆ OH ಗ್ರೂಪು ಆಗುತ್ತೆ. ಸೊ ನಮ್ಗೆ ಇದನ್ನೇ ಬೇಯಸ್ ಟೆಸ್ಟ್ ಅಂತ ಹೇಳೋದು. ಸೊ ಎಲ್ಲೆಲ್ಲಿ ನಿಮಗೆ ಡಬಲ್ ಬಾಂಡ್ ಇರುತ್ತಲ್ಲ ಅಲ್ಲಿ ಏನಾಗುತ್ತೆ OH ಗ್ರೂಪ್ ಬಂತು. ಸೊ ಎಷ್ಟು OH ಗ್ರೂಪ್ ಬಂದಿದೆ, 4 OH ಗ್ರೂಪು ತಗೊಳ್ತು. ಅದನ್ನು ಕ್ರೋಮಿಕ್ ಆ್ಯಸಿಡ್ ಜೊತೆಗೆ ಫಾಲೋಡ್ ಬೈ ಮಾಡಿದಾಗ ನಿಮ್ಗೆ ಏನಾಯಿತು, ಮತ್ತೆ ಅದು ಬ್ರೇಕ್ ಆಗಿ ನಿಮಗೆ ಲೋವಿಕ್ ಆ್ಯಸಿಡ್ ಬಂತು, ಆಕ್ಸಾಲಿಕ್ ಆ್ಯಸಿಡ್ ಬಂತು, ಅಸಿಟೋನ್ ಬಂತು. ಸೊ ಎಲ್ಲೆಲ್ಲಿ ಕ್ಲೀವ್ ಆಗಿದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಸೊ ಆವಾಗ ಏನಾಗುತ್ತೆ, ಈ ರೀತಿಯಾಗಿ ಇಲ್ಲೇನಾಯಿತು, ಇಲ್ಲಿ ಒಂದು ಕಡೆಗೆ ಕ್ಲೀವ್ ಆಯಿತು. ಸೊ ಇಲ್ಲೇನಾಯಿತು, C ಡಬಲ್ ಬಾಂಡ್ O CH3 ಬಂತು. ಇಲ್ಲಿ CH3 C ಡಬಲ್ ಬಾಂಡ್ O ಆಯಿತು. ಇಲ್ಲಿ ಒಂದು ಕಡೆ ಕ್ಲೀವ್ ಆಯಿತು. ಅದೇ ಥರ ಇಲ್ಲಿ ಒಂದು ಕಡೆ ಕ್ಲೀವ್ ಆಯಿತು. ಸೊ ದಿಸ್ ಇಂಡಿಕೇಟ್ಸ್ ದಿ ಪೊಸಿಷನ್ ಆಫ್ ದಿ 2 ಡಬಲ್ ಬಾಂಡ್ಸ್. ಎಲ್ಲಿದೆ, ಒಂದು ಇಲ್ಲಿ ಪೊಸಿಷನಲ್ಲಿದೆ, ಇಲ್ಲಿ ಒಂದು ಪೊಸಿಷನಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಹೋಯಿತು. ಅದೇ ಥರ ಇನ್ನೊಂದು ಥರ ಏನು ಮಾಡ್ಬೋದು ಅಂದರೆ ಓಝೋನಾಲಿಸಿಸ್ ಪ್ರಕಾರ ನಾನು ಮಾಡ್ಬೋದು. ಓಝೋನಾಲಿಸಿಸ್ ಏನಾಗುತ್ತೆ, ಡಬಲ್ ಬಾಂಡ್ ಇರೋ ಕಡೆಗೆ ಅಟ್ಯಾಕ್ ಆಗುತ್ತೆ. ಸೊ ನನಗೆ 2 ಡಬಲ್ ಬಾಂಡ್ ಇರೋದಕ್ಕೋಸ್ಕರ 2 moles ಆಫ್ ಓಝೋನ ನಾನು ಆ್ಯಡ್ ಮಾಡ್ತೀನಿ, ಫಾಲೋಡ್ ಬೈ ಹೈಡ್ರಾಲಿಸಿಸ್ ಮಾಡ್ತೀನಿ. ಆವಾಗ 2 ಕಡೆಗೆ ಬ್ರೇಕ್ ಆಗಿ ಇಲ್ಲೇನಾಯಿತು, ಈ ಬ್ರೇಕ್ ಏನಾದರೂ ಆದಾಗ ನಿಮಗೆ ಏನಾದರೂ ಬ್ರೇಕ್ ಆಯಿತು ಅಂತಂದರೆ CH3 C ಡಬಲ್ ಬಾಂಡ್ O ಬಂತು, ಅಸಿಟೋನ್ ಬಂತು. ಅದೇ ಥರ ಏನು ಮಾಡ್ತೀವಿ, ಲೋವಿಕ್ ಆ್ಯಸಿಡ್ ಬಂತು, ಎಲ್ಲಿ ಬ್ರೇಕ್ ಆಗ್ತಾ ಇದೆ, ಇಲ್ಲಿ ಅಂದರೆ ಉಳಿದಿರೋದೇನು, ಇಲ್ಲೊಂದು ಗ್ರೂಪ್ ಉಳ್ಕೊಳ್ತು, ಇಲ್ಲೊಂದು ಗ್ರೂಪ್ ಅದು 1 2 3 4 ಕಾರ್ಬನ್ ಆಟಮ್ ಉಳ್ಕೊಳ್ತು, ಇಲ್ಲಿ ಕ್ಲೀವ್ ಆಗ್ತಾ ಇದೆ, ಇಲ್ಲಿ ಡಬಲ್ ಬಾಂಡ್ ಬಂತು. ನೆಕ್ಸ್ಟು ಈ C ಭಾಗ ಏನಿತ್ತಲ್ಲ ಇಲ್ಲಿ ಅದು CHO ಇಲ್ಲಿಗೆ ಆಯಿತು. ಸೊ ಹಾಗಾಗಿ ನಿಮ್ಗೆ ಏನಾಗ್ತಿದೆ, 3 ಡಿಫ್ರೆಂಟ್ ಕಾಂಪೌಂಡ್ಸ್ ಬರ್ತಾ ಇದೆ. 2 ಕಡೆಗೂ ಒಂದು ಐದರ್ ಯು ಕ್ಯಾನ್ ಡೂ ಓಝೋನಾಲಿಸಿಸ್ ಮಾಡ್ಬೋದು, ಇಲ್ಲ ಅಂತಂದರೆ KMnO4 ಜೊತೆಗೆ ನೀವು ಆಕ್ಸಿಡೇಷನ್ ರಿಯಾಕ್ಷನ್ನ ಮಾಡ್ಬೋದು. ಸೊ ಬೋತ್ ಆಫ್ ದೆಮ್ ದ ಗೋಯಿಂಗ್ ಟು ಗಿವ್ ದಿ ಸೇಮ್ ಪ್ರಾಡಕ್ಟ್. ಸೊ ಫ್ರಮ್ ದಟ್ ವಿಲ್ ಈಸಿಲಿ ಕೇಮ್ ಟು ನೋ ದಟ್ ದ ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್ಸ್ ಇದೆ ಅಂತ. ಇದನ್ನು 2 ಮಾರ್ಕ್ಸ್ಗೆ ಕೇಳ್ತಾ ಹೋಗ್ತಾರೆ. ಸೊ ಬೇಸ್ಡ್ ಆನ್ ದಿ ಅಬೋವ್ ಇನ್ಫಾರ್ಮೇಷನ್ಸ್ ನನಗೇನಾಯಿತು, 2 ಡಬಲ್ ಬಾಂಡ್ ಇದೆ. ಆ ಡಬಲ್ ಬಾಂಡ್ ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್ ಎಲ್ಲಿದೆ, ನೆಕ್ಸ್ಟ್ ಒಂದು ಕಾರ್ಬನೈಲ್ ಕಾಂಪೌಂಡ್ ಇದೆ, ಅದು ಆಲ್ಡಿಹೈಡ್ ಗ್ರೂಪ್ ಇದೆ, ಅದು ಎಲ್ಲಿದೆ ಅಂತ ನನಗಾಗಿ ಈ ರೀತಿಯಾಗಿ ಸಿಟ್ರಾಲ್ದು ಸ್ಟ್ರಕ್ಚರ್ ಇದೆ ಅಂತ ನಮಗೆ ಗೊತ್ತಾಯಿತು. ಇಟ್ಸ್ ಮಾನೋಟರ್ಪಿನ್, ಇದು 2 ಐಸೋಪ್ರೀನ್ ಯೂನಿಟ್ ಸೇರಿಕೊಂಡು ನಿಮಗೆ ಆಗಿರುವಂಥದ್ದು. ಸೊ ಹಾಗಾಗಿ ಈ ಸ್ಟ್ರಕ್ಚರ್ ಬಂತು. ಕೊನೆಗೆ ಫೈನಲಿ ಹೌ ಇಟ್ ಈಸ್ ಕನ್ಫರ್ಮ್ಡ್ ಅಂದರೆ ಬೈ ಡೂಯಿಂಗ್ ದಿ ಪ್ರಿಪ್ರೇಷನ್ ಸಿಂಥಸಿಸ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್. ಸೊ ಮಿಥೈಲ್ ಹೆಪ್ಟನೋನ್ ಜೊತೆಗೆ ಈಥೈಲ್ ಐಡೋ ಅಸೆಟೇಟ್ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್. ಆ ರಿಯಾಕ್ಷನ್ಗೆ ನಾವು ರಿಫಾರ್ಮಾಸ್ಕಿ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಲ್ಲೇನಾಗುತ್ತೆ, ಆಲ್ಫಾ ಹೈಡ್ರಾಕ್ಸಿ ಎಸ್ಟರ್ಸ್ ಅಥವಾ ಆಸಿಡ್ಸ್ ಬರ್ತಲ್ಲ, ಆ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ರಿಫಾರ್ಮಾಸ್ಕಿ ರಿಯಾಕ್ಷನ್ ಅಂತ ಕರಿತೀವಿ. ರಿಯಾಕ್ಷನ್ಸು ನೋಡೋಕ್ಕಷ್ಟೇ ದೊಡ್ಡದಾಗಿದೆ, ಇದು ತುಂಬ ಸಿಂಪಲ್ ಆಗಿದೆ. ಹೆಪ್ಟನೋನ್ ಅಂತಂದರೆ 7 ಕಾರ್ಬನ್ ಆಟಮ್ ಇದೆ, ಮಿಥೈಲ್ ಹೆಪ್ಟನೋನ್. ಸೊ ಹಾಗಾಗಿ ನೀವು ಹೆಪ್ಟೀನೋನ್ ಇದೆ, ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ಅದಕ್ಕೆ ಈಥೈಲ್ ಐಡೋ ಅಸಿಟೇಟ್ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್. ಸೊ ಈ ಡಬಲ್ ಬಾಂಡ್ ಹಾಗೆ ಉಳ್ಕೊಳ್ಳುತ್ತೆ, ಏನೂ ಆಗಲ್ಲ. ಈ ಅಕ್ರಾಸ್ ದಿ ಡಬಲ್ ಬಾಂಡ್ ಏನಾಗ್ತಾ ಇದೆ, ರಿಯಾಕ್ಷನ್ ಆಗ್ತಾ ಇದೆ. ಆಲ್ಫಾ ಹೈಡ್ರಾಕ್ಸಿ ಅಂತ ಹೇಳಿದೆ, ಇಲ್ಲೇನಾಯಿತು ನಿಮಗೆ OH ಗ್ರೂಪ್ ಬಂತು. ನೆಕ್ಸ್ಟು ಇನ್ನೊಂದು ಕಾರ್ಬನ್ ಆಟಮ್, ಯಾಕೆಂದರೆ ಇಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ, 2 ಕಾರ್ಬನ್ ಆಟಮ್ ಇದೆ. ಹಾಗಾಗಿ CH2COO C2H5 ಆಯಿತು. ನೋಡೋಕ್ಕಷ್ಟೇ ರಿಯಾಕ್ಷನ್ಸು ದೊಡ್ಡದು ಅನಿಸುತ್ತೆ. ದ ರಿಯಾಕ್ಷನ್ಸ್ ಇಸ್ ವೆರಿ ಸಿಂಪಲ್. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ಸೋಡಿಯಂ ಅನ್ಹೈಡ್ರೇಟ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಅನ್ಹೈಡ್ರೇಟ್ ಟ್ರೀಟ್ ಮಾಡಿದಾಗ ವಾಟರ್ ಹೋಗುತ್ತೆ, ಇಲ್ಲಿರುವಂಥ ಹೆಚ್ಚು ಹೋಗಿ ಮತ್ತೆ ನಿಮ್ಗೆ ಏನಾಗುತ್ತೆ, ಡಬಲ್ ಬಾಂಡ್ ಬರುತ್ತೆ. ಅದನ್ನು ಫರ್ದರ್ ಹೈಡ್ರಾಲಿಸಿಸ್ ಮಾಡಿದ್ರೆ ಅಂದರೆ ಕರೆಸ್ಪಾಂಡಿಂಗ್ ಎಸ್ಟರ್ ಬಂತು, ಫರ್ದರ್ ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಆಲ್ಡಿಹೈಡ್ ಬರುತ್ತೆ. ಜನರಲಿ ಸಿಟ್ರಾಲ್ನ ಕೇಳ್ತಾರೆ 4 ಮಾರ್ಕ್ಸ್ಗೆ, ತುಂಬ ಸಿಂಪಲ್ ಇದೆ. ರಿಫಾರ್ಮಾಸ್ಕಿ ರಿಯಾಕ್ಷನ್ ಅಂತ ಇಟ್ಕೊಳ್ಳಿ. ಆಲ್ಫಾ ಹೈಡ್ರಾಕ್ಸಿ ಎಸ್ಟರ್ಸ್ ಅಥವಾ ಆಸಿಡ್ಸ್ ಬರುತ್ತೆ ಅಂತ
ಫಾಲೋಡ್ ಬೈ ಅಸ್ಟಿಕ್ ಅನೈಡ್ಸ್ಗೆ ಟ್ರೀಟ್ ಮಾಡ್ತಾರೆ. ಆವಾಗ ಕರೆಸ್ಪಾಂಡಿಂಗ್ ಎಸ್ಟರ್ ಬರುತ್ತೆ. ಹೈಡ್ರಾಲಿಸಿಸ್ ಮಾಡಿದಾಗ ಎಸ್ಟರ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮಗೆ ಆಲ್ಡಿಹೈಡ್ ಬರುತ್ತೆ. ಸೊ ಈ ಮೆಥಡ್ನ ನೀವೇನು ಮಾಡ್ಕೋಬೇಕಾಗತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀವು ಯು ಆರ್ ಗೋಯಿಂಗ್ ಟು ಕನ್ಫರ್ಮ್ ದಿ ಸ್ಟ್ರಕ್ಚರ್ ಆಫ್ ಸಿಟ್ರಾಲ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.